ನಿಮ್ಮ ಸುತ್ತಮುತ್ತಲಿರುವ ಕಂಪ್ನಿಗಳನ್ನು ಸ್ವಲ್ಪ ಮಾತಾಡಿಬಿಟ್ಟು ನಮಗೆ ಸಪೋರ್ಟ್ ಮಾಡಿ ನಮಗೆ ಮುಳಬಾಗಿಲ ಜನಕ್ಕೆ ಉದ್ಯೋಗ ಕೊಡಿಸಲು ಒಂದು ನಮಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಮುಳಬಾಗಿಲು ನನ್ನ ಎರಡು ಕಣ್ಣುಗಳಾದರೆ ಮುಳಬಾಗಿಲು ಕೋಲಾರ ನನ್ನ ಎರಡು ಕಣ್ಣುಗಳಾದರೆ ಮುಳಬಾಗಿಲು ನನ್ನ ಹೃದಯ. ಮುಳಬಾಗಿಲಿಗೆ ನಾನು ಏನು ಬೇಕಾದರೂ ಮಾಡ್ತೀನಿ, ಅದು ಏನು ಮಾಡಬೇಕು ಅಂತ ಹೇಳಿ ಅಂತ ನನಗೆ ಒಂದು ಅವರು ಕೇಳಿದ್ರು. ನಾನು ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುವಂಥ ನಿಮ್ಮ ವಿಧಾನಸಭಾ ಕ್ಷೇತ್ರದ ಇತಿಮಿತಿಯಲ್ಲಿರುವಂಥ ನಿಮ್ಮ ಮಾತು ಕೇಳುವಂಥ ಕಂಪನಿಗಳು ಸುಮಾರು ಕಂಪನಿಗಳಿವೆ, ಅವ್ರ ಜೊತೆ ಮಾತುಕತೆ ಮಾಡಿ ನಾವು ಉದ್ಯೋಗ ಮೇಲೆ ಮಾಡೋಕ್ಕೆ ಅವರು ಪಾಲ್ಗೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಮೊನ್ನೆ ನಾನು ಕೇಳಿದಾಗ ಅದರ ಸಪೋರ್ಟ್ ಎಲ್ಲ ನನಗೆ ಮಾಡಿದ್ದಾರೆ. ಸಪೋರ್ಟ್ ಮಾಡಿ ಈ ಉದ್ಯೋಗ ಮೇಳದಲ್ಲಿ ಅವರು ಸಹ ಭಾಗವಹಿಸ್ತಾರೆ. ಸುಮಾರು ಕಂಪನಿಗಳು ಲಾಸ್ಟಲ್ಲಿ ನಾನು ನಿಮಗೆ ಯಾವ ಕಂಪ್ನಿಗಳು ಬರ್ತವೆ ಏನಂತ ವಿವರ ಕೊಡ್ತೀನಿ. ಇದೇ ಥರ ಮುಂದಿನ ದಿನಗಳಲ್ಲಿ ನಾವು ಸುಮಾರು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಎಲ್ಲ ಮುಖಂಡರು ಕೂಡ ನನ್ನ ಜೊತೆ ನಿಂತು ಅದಕ್ಕೆ ಸಹಕಾರ ಕೊಡ್ತಾರೆ. ನಾವು ಒಂದು ಕಡೆ ಕೂತ್ಕೊಂಡು ಆ ಯೋಜನೆಗಳನ್ನು ಕೂಡ ಸಹ ನಾವು ರೂಪಿಸ್ಕೊಂಡಿದೆ. ನಾವು ಉದಾಹರಣೆಗೆ ಕೆಲವು ಯೋಜನೆಗಳನ್ನು ನಾನು ಈ ದಿನ ನಮ್ಮ ಉದ್ಯೋಗದ ಜೊತೆಗೆ ಇನ್ನೂ ಕೆಲವು ಯೋಜನೆಗಳನ್ನು ನಾವು ಇಟ್ಕೊಂಡಿದ್ದೀವಿ. ಅದರಲ್ಲಿ ಕೆಲವು ಉದಾಹರಣೆ ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಈ PUC ಡಿಗ್ರಿ ಮಾಡಿ ಮನೆಗಳಲ್ಲಿ ಇರ್ತಾರೆ. PUC ಮಾಡಿರುವಂಥ ಮಕ್ಕಳಿಗೆ ನಾವು ಏನು ಉದ್ಯೋಗ ಮಾಡಿದ್ರು ಹೋದ್ರೂ ನಮಗೆ ಸ್ಯಾಲ್ರಿ ಸಿಗಲ್ಲ ಜಾಸ್ತಿ. ಅದಕ್ಕೋಸ್ಕರ ಮನೆಯಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಮನೆಗಳಲ್ಲಿ ಇರ್ತಾರೆ. ಅಲ್ಲಿ ವ್ಯವಸಾಯ ಮಾಡಿಕೊಂಡು ಅವ್ರ ಲೈಫು ಹಂಗೆ ಕಾಲ ಕಳೀತಾ ಇರ್ತಾರೆ. ಅಂಥವ್ರಿಗೆ 3 ತಿಂಗಳು 4 ತಿಂಗಳು ಅಲ್ಪಾವಧಿಯ ಬ್ಯಾಂಕಿಂಗು ಟ್ರೈನಿಂಗ್ ಶಿಬಿರಗಳನ್ನು ಏರ್ಪಡಿಸ್ತೀವಿ. ಅದು ಬ್ಯಾಂಕಿಂಗ್ ಹೋಗೋಕ್ಕೆ, LICಗಳಲ್ಲಿ ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ಕೆಲಸ ಮಾಡೋಕ್ಕೆ ಎಲ್ಲದಕ್ಕೂ ಅವಕಾಶ ಇರುತ್ತೆ. ಅಂಥವು ಇಲ್ಲಿ ಅಲ್ಪಾವಧಿಯ ಟ್ರೈನಿಂಗ್ ಸೆಂಟರ್ಗಳನ್ನು ನಾವು ಶಿಬಿರವನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಿರುದ್ಯೋಗ ಮಕ್ಕಳು ಯಾರು ಯುವಕರಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಅವರು ಸದುಪಯೋಗ ಮಾಡಿಕೊಳ್ಳಕ್ಕೆ ಅವಕಾಶ ಮಾಡೋಕ್ಕೆ ಇದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ಈ ಯೋಜನೆ ಮಾಡಲು ನಾವು ಇಟ್ಕೊಂಡಿದ್ದೀವಿ. ಅದೇ ರೀತಿ ಎಜುಕೇಶನ್ ಮಾಡಿ ಅಲ್ಲಿ ಶಿಕ್ಷಕ ಕೆಲಸಗಳು ಮಾಡಿಕೊಂಡು ಇರ್ತಾರೆ. ಈಗ ಒಂದು KS ಟ್ರೈನಿಂಗ್ ಆಗಲಿ, ಟ್ರೈನಿಂಗ್ ಸೆಂಟರ್ಗೆ ಹೋಗಿ ಅಲ್ಲಿ ಓದಕ್ಕೆ ಟ್ರೈನಿಂಗ್ ತಗೋಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕು, ಇಲ್ಲ ಹೈದರಾಬಾದ್ಗೆ ಹೋಗ್ಬೇಕು. ಬೆಂಗಳೂರಲ್ಲಿ ವಿಜಯನಗರದಲ್ಲಿದೆ. ಇಷ್ಟು ಬಿಟ್ಟರೆ ಒಳ್ಳೆ ತರಬೇತಿ ಶಿಬಿರಗಳು ಎಲ್ಲೂ ಇಲ್ಲ. IAS ಆಗಲಿ, KS ಆಗಲಿ, ಪೊಲೀಸ್ಗೆ ಹೋಗೋಕ್ಕಾಗಲಿ, ಯಾವುದೇ ನಾವು ಸರ್ಕಾರದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾವು ಏನಾದರೂ ಮಾಡಬೇಕಾದ್ರೆ ಓದಬೇಕಾದ್ರೆ ಅವ್ರು ಇಲ್ಲೆಲ್ಲೂ ಸೆಂಟರ್ಲಿಲ್ಲ. ಹೋಗ್ಬೇಕಾದ್ರೆ ಡೆಲ್ಲಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಇಲ್ಲ ಅಂದರೆ ಹೈದರಾಬಾದ್ಗೆ ಹೋಗ್ಬೇಕು ಅಂತ ನಾವು ಅವ್ರಿಗೆ ಎಜುಕೇಶನ್ ಕೊಡೋಕ್ಕೆ ತರಬೇತಿ ಶಿಬಿರಗಳನ್ನು ನಾವು ಮುಂದಿನ ದಿನಗಳಲ್ಲಿ ನಾವು ಆಯೋಜನೆ ಇಟ್ಕೊಂಡಿದ್ದೀವಿ. ಮುಂದೆ ಯುವಕರಿಗೆ ಒಳ್ಳೆ ಜಾಬ್ ಸಿಗಕ್ಕಾಗ್ಲಿ, ಎಜುಕೇಶನ್ ವಿಷಯದಲ್ಲಿ ಆಗಲಿ, ಇಂತಾಗೆ ಜಾಬ್ ಸಿಗದೆ ನಿರುದ್ಯೋಗ ಸಮಸ್ಯೆ. ನಾವು ಈಗ ಪಕ್ಷದ ಸಂಘಟನೆ ಕಾರ್ಯಕ್ರಮಗಳಿಗೆ ನಾವು ಎಷ್ಟೋ ಸಲ ನಾವು ಹಳ್ಳಿಗಳಿಗೆ ಹೋಗ್ತೀವಿ. ಯಾವ ಹಳ್ಳಿ ಹೋದ್ರೂ ನಿರುದ್ಯೋಗ ಸಮಸ್ಯೆ. ಸರ್ ನನಗೆ ಕೆಲಸ ಕೊಡಿಸಿ, ಅಲ್ಲಿ ಕೆಲಸ ಕೊಡಿಸಿ, ಇಲ್ಲಿ ಕೆಲಸ ಕೊಡಿಸಿ. ಅದ್ರ ಜೊತೆಗೆ ಮಹಿಳೆಯರೇ ಜಾಸ್ತಿ ಇದ್ದಾರೆ, ಹೆಣ್ಣು ಮಕ್ಕಳೇ ಜಾಸ್ತಿ ಇದ್ದಾರೆ. ಇದರೆಲ್ಲ ಸಮಸ್ಯೆಯನ್ನ ನೋಡ್ಬಿಟ್ಟು ನಾವು ಮುಖಂಡರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಅವ್ರು ಹೇಳಿದ್ರು, ಏನೋ ಒಂದು ಮಾಡಿ ಈ ಕಾರ್ಯಕ್ರಮಗಳನ್ನು ಮುಂದಿನ ದಿನಗಳಲ್ಲಿ ರೂಪಿಸಕ್ಕೆ ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು. ಅದೇ ರೀತಿ ನಾವು ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ, ಮುಂದಿನ ದಿನಗಳಲ್ಲಿ ಈ ಥರ ಮಾಡಬೇಕು ಅಂತ. ಇನ್ನೊಂದು, ಈಗ ಕನ್ನಡ ಮೀಡಿಯಮಲ್ಲೇ ಓದಿರ್ತಾರೆ, ಕನ್ನಡ ಮೀಡಿಯಂ ಓದಿ ಕೆಲಸಕ್ಕೆ ಹೋಗ್ತೆ ಪಾಪ ಇಂಗ್ಲೀಷ್ ಬರಲ್ಲ ಅಂತ ಇರ್ತಾರೆ. ಅದನ್ನು ಕನ್ನಡದಿಂದ ಇಂಗ್ಲೀಷ್ ಕಲಿಸೋಕ್ಕೆ ಶಿಬಿರಗಳನ್ನು ಮಾಡೋಕ್ಕೆ ನಾವು ಪ್ಲಾನ್ ಇಟ್ಕೊಂಡಿದ್ದೀವಿ. ನಾವು ಮೇಯ್ನು ವಿದ್ಯೆ, ಆರೋಗ್ಯ ಮತ್ತು ಉದ್ಯೋಗ, ಈ 3 ಮೇಲೆ ನಾವು ಕಾನ್ಸಂಟ್ರೇಟ್ ಇಟ್ಕೊಂಡಿದ್ವಿ. ಕೆಲವರೆಲ್ಲ ನೀವೆಲ್ಲ ಬೆಳವಣಿಗೆಗಳೆಲ್ಲ ನೋಡ್ತಾ ಇದ್ದೀರಾ. ಈ ರಾಜ್ಯಕ್ಕೆ ನಾನು ಇಲ್ಲಿ 70,000 ಸುಮಾರು 70,000 ಓಟ್ಗಳನ್ನು ಹಾಕಿದ್ದಾರೆ ನನಗೆ ಈ ಮುಳಬಾಗಿಲು ಜನ. ಅವರು ಋಣವನ್ನು ತೀರಿಸಬೇಕು.
ರಾಜಕೀಯ ಹುದ್ದೆ ಒಂದು ಪವಿತ್ರವಾದ ಒಂದು ಹುದ್ದೆ. ಇದನ್ನು ದಯವಿಟ್ಟು ದುರುಪಯೋಗ ಪಡಿಸ್ಕೋಬೇಡಿ. ನನಗೆ MLA ಆದರೂ ಪರವಾಗಿಲ್ಲ, MLA ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ. ನಾವು ಸಮಾಜ ಸೇವೆ ಮಾಡಕ್ಕೆ ಬಂದಿದ್ದೀನಿ. ನಾನು MLA ಮಾಡಬೇಕಂತ ನೀವು ನನಗೆ ಆಶ್ವಾಸನೆ ಕೊಟ್ಟು ಸುಮ್ಮನೆ ದುರುಪಯೋಗ ಮಾಡ್ಕೋಬೇಡಿ. ನೀವು ನನ್ನ ಜೊತೆಯಲ್ಲಿ ಬಂದರೂ ಪರವಾಗಿಲ್ಲ, ಬರಲಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ಸಮಾಜ ಸೇವೆ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗ್ತೀನಿ. ನನಗೆ ಕೆಲವರು ಬೆದರಿಸ್ತಾರೆ. ಈ ಬೆದರಿಕೆಗಳಿಗೆಲ್ಲ ನಾನು ಜಗ್ಗುವನಲ್ಲ, ಬಗ್ಗುವನೂ ಅಲ್ಲ. ನಾನು ಸಮಾಜ ಸೇವೆ ಮಾಡ್ತೀನಿ. ಈ ತಾಲೂಕದಲ್ಲಿ ನನಗೆ ಸುಮಾರು 2.5 ಲಕ್ಷ ಜನ ನನ್ನ ಹಿಂದೆ ಇದ್ದಾರೆ. ನನಗೆ 70,000 ಓಟ್ ಕೂಡ ಕೊಟ್ಟಿದ್ದಾರೆ. ಆದರೆ ನಾನು ಈ ರಾಜಕೀಯ ಹುದ್ದೆಯನ್ನು ದುರುಪಯೋಗ ಪಡಿಸ್ಕೊಂಡು ಅದರ ಆಶ್ವಾಸನೆಗೆಲ್ಲ ಜಗ್ಗಲ್ಲ. ದಯವಿಟ್ಟು ನನಗೆ ನೀವು ದುರುಪಯೋಗ ಪಡಿಸಕ್ಕೆ ಹೋಗಬೇಡಿ. ನಾನು ಈ ರಾಜಕೀಯ ಹುದ್ದೆಯನ್ನ, ನಾನು ಈ ಪವಿತ್ರವಾದ ಹುದ್ದೆಯನ್ನ ನಾನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಳ್ಳಲ್ಲ. ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ, ಮಹಿಳೆಯರ ಸಬಲೀಕರಣಕ್ಕಾಗಿ ನಾನು ಇಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಹೊರತು ರಾಜಕೀಯ ಉದ್ದೇಶವನ್ನು ಇಟ್ಕೊಂಡು ನಾನು ಮಾಡಲ್ಲ. ನಿಮಗೆ ನಾನು ಒಳ್ಳೆಯ ವ್ಯಕ್ತಿ ಅಂತಂದ ನೀವು ಅಕ್ಸೆಪ್ಟ್ ಮಾಡಿ, ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡಿ. ದಯವಿಟ್ಟು ಸಮಾಜ ಸೇವೆ ಮಾಡುವಾಗ ರಾಜಕೀಯವನ್ನ ಬೆರೆಸಬೇಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಹಾಗೆ ವಿದ್ಯೆ, ಉದ್ಯೋಗ ಮತ್ತು ಆರೋಗ್ಯ ವಿಷಯದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ನಾವು ಎಲ್ಲ ಮುಖಂಡರು ಸೇರ್ಕೊಂಡು ಹೆಲ್ತ್ ಶಿಬಿರಗಳನ್ನು ಸಹ ನಾವು ಮುಂದಿನ ದಿನಗಳಲ್ಲಿ ನಾವು ಹೋಬಳಿ ಮಟ್ಟದಲ್ಲಿ ನಾವು ಶಿಬಿರಗಳನ್ನು ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೀವಿ. ಹೆಲ್ತ್ ಶಿಬಿರ ಅಂದ್ರೆ ಯಾವ ತರ ಇರ್ತಂದ್ರೆ, ಪ್ರತಿಷ್ಠಿತ ನಮ್ಮ ಒಳ್ಳೆ ಡಾಕ್ಟರ್ಸ್ ಮತ್ತು ಒಳ್ಳೆ ಹಾಸ್ಪಿಟಲ್ಗಳಿಂದ ಶಿಬಿರಗಳನ್ನು ಏರ್ಪಡಿಸ್ತೀವಿ. ಬೆಂಗಳೂರಿಂದ ನಾವು ಕರೆಸ್ತೀವಿ. ಅದೇ ರೀತಿ ಮುಂದಿನ ಕಾಲಕ್ಕೆ ಈಗ ನಾವು ಇವತ್ತು ಉದ್ಯೋಗ ಮಾಡ್ತೀವಿ, ತಿರ್ಗಾ ನಿಲ್ಲಿಸ್ಬಿಡ್ತೀವಿ ಅಂತಲ್ಲ. ಇನ್ನೂ ಕಾಲಕ್ಕೆ ಈಗ ಇನ್ನೂ ಪ್ರತಿಷ್ಠಿತ ಬೆಂಗಳೂರಿಂದ, ಚೆನ್ನೈಯಿಂದ, ಇಡೀ ಕರ್ನಾಟಕದಿಂದ ಒಳ್ಳೆ ಕಂಪನಿಗಳನ್ನ ತರಕ್ಕೆ ನಮ್ಮ ಮುಳುಬಾಗಿಲಿಗೆ ಮುಂದಿನ ದಿನಗಳಲ್ಲಿ ಯೋಜನೆ ಮಾಡ್ತೀವಿ. ನಾನು ಸುಮಾರು 13 ವರ್ಷಗಳಿಂದ ನಾನು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ನನಗೆ ಕೆಲವು ಕಾರಣಗಳಿಂದ ನನಗೆ ಅಪಘಾತವಾಗಿರೋದ್ರಿಂದ ನಾನು ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟೆ. ನಿಮ್ಗೆಲ್ಲ ವಿಷಯ ಗೊತ್ತಿರೋದೆ. ಮುಂದಿನ ದಿನಗಳಲ್ಲಿ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರ ಬೆಂಬಲದೊಂದಿಗೆ ಮುಂದಿನ ದಿನಗಳಲ್ಲಿ ಈ ಸಮಾಜ ಸೇವೆಯನ್ನು ಮುಂದುವರಿಸಿಕೊಂಡು ಹೋಗ್ತೀನಿ. ಅದೇ ರೀತಿ ನಾನು ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ನಮ್ಮ ಹೆಣ್ಣುಮಕ್ಕಳ ಒಂದು ಕಾರ್ಯಕ್ರಮವನ್ನು ಮಾಡಲು ಒಂದು ಗಟ್ಟಿಗುಡಿಯಲ್ಲಿ ಒಂದು ಆಯೋಜನೆ ಮಾಡಿರ್ತೀವಿ. ಆ ಆಯೋಜನೆಯಲ್ಲಿ ಒಂದೇ ಒಂದು ಕಾರ್ಯಕ್ರಮ ಆಗಿದೆ. ಮುಂದಿನ ದಿನಗಳಲ್ಲಿ ಈಗಾಗಲೇ ನಾನು ಆಶ್ವಾಸನೆ ಕೊಟ್ಟಿದ್ದೀನಿ. ತಾಯ್ಲೂರು ಹೋಬಳಿಯಲ್ಲಿ ಮುಂದಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಂತ. ನಾವು ವರಮಹಾಲಕ್ಷ್ಮಿ ಹಬ್ಬದ ಮುಂಚೆನೆ ಆ ಕಾರ್ಯಕ್ರಮವನ್ನು ತಾಯ್ಲೂರು ಹೋಬಳಿಯಲ್ಲಿ, ತಾಯ್ಲೂರು, ಧೂಳಪಲ್ಲಿ ಮತ್ತು ಮೋತ್ಕಪಲ್ಲಿ ಈ 3 ಪಂಚಾಯತ್ಗಳನ್ನು ಮುಂದಿನ ದಿನಾಂಕವನ್ನು ನಮ್ಮ ಎಲ್ಲಾ ಮುಖಂಡರ ಬೆಂಬಲದೊಂದಿಗೆ, ನಮ್ಮ ಎಲ್ಲಾ ಮುಖಂಡರ ಜೊತೆ ಸಮಾಲೋಚನೆ ಮಾಡಿ ಆ ದಿನಾಂಕವನ್ನು ನಾವು ನಿಗದಿ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೇ ರೀತಿ ನನಗೆ ಈ ತಾಲೂಕಿನಲ್ಲಿ ಎಲ್ಲರಿಗೂ ನನ್ನ ಬೆಂಬಲವಿದೆ, ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲವಿದೆ. ನಾನು ಈ ತಾಲೂಕದ ಋಣ ತೀರಿಸಲು ನಾನು ಮುಂದೆ ಈ ಯೋಜನೆಗಳಲ್ಲದೆ ಸುಮಾರು ಇದೆ ಹಂತವಾಗಿ ಕಾಲಕ್ಕೆ ತಕ್ಕಂತೆ ಆ ಆಯೋಜನೆಗಳನ್ನು ಮಾಡಿಕೊಂಡು ಈ ಸಮಾಜ ಸೇವೆ ಮಾಡಲು, ಉತ್ತಮ ಸಮಾಜ, ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲು ಮುಂದೆ ಎಲ್ಲ ಆಯೋಜನೆಗಳನ್ನು ಇಟ್ಕೊಂಡಿದ್ದೀನಿ. ನಾವು ಈ ಬೃಹತ್ ಉದ್ಯೋಗ ಮೇಳದಲ್ಲಿ ಯಾವ್ಯಾವ ಕಂಪನಿಗಳು ಪಾಲ್ಗೊಂತಾವೆ ಅಂತ ಹೇಳ್ಬಿಟ್ಟು ಈ ಕರಪತ್ರದಲ್ಲಿ ನಾವು ಹಾಕಿದ್ದೀವಿ. ಈ ಕರಪತ್ರವನ್ನು ನಮ್ಮ ಅಣ್ಣನಿಗೆ, ತಮ್ಮನಿಗೆ, ತಂದೆಗೆ ಸಮಾಧಾನದಂತ ನಮ್ಮ ಹಿರಿಯರ ಮುಖಂಡರು ಇದ್ದಾರೆ. ಇಲ್ಲಿ ನಮ್ಮ ಅಲಂಬರೇಶ್ವರನ ಆಗಿರ್ಬೋದು, ಬ್ಲಾಕ್ ಪ್ರೆಸಿಡೆಂಟ್ ಆಗಿರ್ಬೋದು, ನಮ್ಮ ರಾಜೇಂದ್ರನ್ ಆಗಿರ್ಬೋದು, ಇನ್ನೂ ಸುಮಾರು ನಮ್ಮ ಅಣ್ಣನವರು ಇದ್ದಾರೆ. ಈ ಕರಪತ್ರವನ್ನು ಈಗ ಬಿಡುಗಡೆ ಮಾಡಬೇಕಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಅದೇ ಕಾರ್ಯಕ್ರಮ ಹಂಗೆ ಮುಂದುವರಿಸ್ತೀನಿ. ಈ ಕರಪತ್ರವನ್ನು ಬಿಡುಗಡೆ ಮಾಡಬೇಕು.